ಏನ್ ಮಳೆನೋ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಗಲ್ಲ. ದಿನ ಬೆಳಗಾದ್ರೆ ಸಾಕು ಈ ರಾಶಿ ಕಸ ಗುಡ್ಸೋದೇ ಆಗೋಗುತ್ತೆ. ಅರೆ ಭೂಮಿ, ಭೂಮಿ, ಏನ್ ಭೂಮಿ ಬೆಳ್ಬೆಳ್ಗೆ ಲಕ್ಷ್ಮಕ್ಕ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾವ ಮನೆಯಿಂದ ದೇವ್ರ ಸನ್ನಿಧಿ ಮನೆಗೆ ಹೋದ್ನೋ ಅದೇ ಮನೆಗ್ ವಾಪಸ್ ಬರೋವಾಗ ಆಗೋಯ್ತಕ್ಕ. ಏನ್ ಹೇಳ್ತಿದ್ಯಾ ಭೂಮಿ? ಯಾಕ್ ಅಳ್ತಾ ಇದೀಯಾ? ಸರಿ, ನೀನ್ ಮೊದ್ಲು ಒಳಗಡೆ ಬಾ. ಬಾ ನೀನು. ಮಳೆಲ್ ನಂದು ಎಷ್ಟು ಒದ್ದೆ ಆಗಿದ್ಯಾ ನೋಡು. ಶೀತ ಆದ್ರೆ ಏನ್ ಮಾಡೋದು? ಕುತ್ಕೋ, ಟವಲ್ ತರ್ತೀನಿ. ಈ ಭೂಮಿ ಲಕ್ಷ್ಮಕ್ಕ ಯಾಕಮ್ಮ ವಿಕ್ಕಿಂಡ್ ಅಂತ ಇದೀಯಾ? ಇದೇ ಭೂಮಿ ತರ ಆಳ್ತಿದ್ಯಾ? ಏನಾಯ್ತು ಹೇಳು ಭೂಮಿ. ಭೂಮಿ ಏನಾಯ್ತಮ್ಮ? ಏನಾಯ್ತು ಹೇಳು ಭೂಮಿ. ಆ ಸ್ಟ್ರಾಲ್ ಟೀ ಮಾರ್ಕೊಂಡ್ ಬರುತ್ತಿರೋಳು, ಆದ್ರೆ ಟೀ ಮಾರೋ ಹುಡುಗಿ ಅಂತ ನನ್ನ ಕೇವಲವಾಗಿ ನೋಡೋ ಹಾಗೆ ಮಾಡ್ಬಿಟ್ಟಲ್ಲ. ಅದಕ್ಕೆ ಕಾರಣ ನೀನು. ನಿಮ್ಮಪ್ಪ ಒಬ್ಬ ಕುಡುಕ, ನಿಮ್ ತಾಯಿ ಒಬ್ಳು ಕೊಲೆಗಾತಿ, ಇನ್ನೀನು ಗೋಮುಖ ವ್ಯಾಘ್ರ ನಯ ವಂಚಕಿ. ಕತ್ಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ತೀಯ ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ತೀಯ ಅಂತ ಅನ್ಕೊಂಡಿರಲಿಲ್ಲ. ನನ್ಗೆ ನಿಮ್ ಮುಖ ನೋಡೋದಕ್ಕೂ ಇಷ್ಟ ಆಯ್ತು. ಇನ್ನೊಂದ್ಸಲಿ ನಮ್ ಕಣ್ಣು ಕಾಣಿಸ್ಕೊಂಬೇಡ. ಐ ಹೇಟ್ ಯು. ಗೆಟ್ ಔಟ್ ಅಂದ್ರೆ. ಕೈ ಹಿಡ್ದಿರೋ ಗಂಡನೇ ಹೀಗ್ ಮನ್ಸ್ ಕೊರಿಯೋ ತರ ಮಾತಾಡಿ ಕಳ್ಸ್ಬಿಟ್ರೆ ಹೇಗಮ್ಮ? ನನ್ನ ನಿಲ್ಲಕ್ಕ ಅವ್ರ ಕೈ ಹಿಡಿದ್ರು. ಅಗತ್ಯಕ್ಕಲ್ವಾ ಕೈ ಹಿಡ್ದಿರೋ ಆಗ ನಾಟಕ ಆಡಿ ಜೀವನ ಸಾಕ್ಸಿದ್ದು. ಹೊತ್ತಿಗೆ ಆ ನಾಟಕ ತೆರೆ ಬಿದ್ಬಿಡ್ತು ಅಕ್ಕ. ಎಲ್ಲಾನು ಮುಗೀತು, ಎಲ್ಲ ಮುಗ್ದೋಯ್ತು ಲಕ್ಷ್ಮಕ್ಕ, ಮುಗ್ದೋಯ್ತು. ನಮ್ಮ ಜೈಲಲ್ಲಿ ಇದ್ದಿದ್ರು ಪರವಾಗಿಲ್ಲ, ನಾನೊಂದು ಊಟಕ್ಕೆ ಕಷ್ಟ ಪಟ್ಟಿದ್ರು ಪರವಾಗಿರ್ಲಿಲ್ಲ. ಬಂದದ್ ಮದ್ವೆ ನಾನು ಆಗ್ಬಾರ್ದಿತ್ತು ಲಕ್ಷ್ಮಕ್ಕ, ಆಗ್ಬಾರ್ದಿತ್ತು. ಈ ಮದ್ವೆ ಆಗಿ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡ್ದೆ ಗೊತ್ತಾ? ದೊಡ್ಡ ತಪ್ಪು ಮಾಡ್ದೆ. ಸಮಾಧಾನ ಮಾಡ್ಕೋ ಭೂಮಿ. ಈಗ ಏನ್ ಮಾಡಕ್ಕಾಗತ್ತೆ ಹೇಳು? ಹೇಗಕ್ಕೆ ಸಮಾಧಾನ ಮಾಡ್ಕೊಳ್ಳಿ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಈ ಒಪ್ಪಂದದ ಮದ್ವೆಯಿಂದ ಬರೀ ನನ್ ನೆಮ್ಮದಿ ಅಷ್ಟೇ ಹಾಳಾಗ್ಲಿಲ್ಲ, ಮನೆಯವ್ರು ಎಲ್ರೂ ನೆಮ್ಮದಿ ಹಾಳಾಗೋಯ್ತು. ಅಷ್ಟೇ ಯಾಕೆ, ನಮ್ಮತ್ತೆ ಆರೋಗ್ಯ ಕೆಟ್ಟಿ ಇವತ್ತು ಅವ್ರು ಕೋಮದಲ್ಲಿದ್ದಾರೆ. ಅಕ್ಕ ನಮ್ಮತ್ತೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಶಿಕ್ಷೆ ಹೇಳಿ ಎಲ್ಲ ಆಗಿತ್ತು ನಮ್ಮಿಂದಾನೆ. ನಮ್ ಕರ್ಮ ಇದೆಲ್ಲ. ಭೂಮಿ, ನೀನ್ ಈ ರೀತಿ ಎಲ್ಲ ಆಡ್ಬೇಡ್ವೆ. ನೀವೀಗ ಆಡಿದ್ರೆ ನನಗೆ ಭಯ ಆಗುತ್ತೆ. ನೋಡು, ನಿದ್ದೆ ಅಂದಿ ಕಣ್ಣಲ್ಲಿ ಇಷ್ಟು ಕೆಂಪಾಗಿದೆ ನಿನ್ಗೆ. ನೋಡು, ನೀನ್ ಬಾ ಇವಾಗ. ಸ್ವಲ್ಪ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ನಿನ್ ಮನ್ಸು ತಿಳಿಯಾಗುತ್ತೆ. ಬಾ, ಸ್ವಲ್ಪ ನಿದ್ದೆ ಮಾಡಿ ಹೇಳು. ಲಕ್ಷ್ಮಕ್ಕ ಇಟ್ಟು ಲಕ್ಷ್ಮಕ್ಕ, ನಾನು ಒಬ್ಬಳನ್ನೇ ಇರೋದಕ್ ಬಿಟ್ಬಿಡು, ಒಬ್ಬಳನ್ನೇ ಇರೋದಕ್ ಬಿಟ್ಬಿಡು. ಭೂಮಿ, ತಲೆ ಕೆಡ್ಸ್ಕೋಬೇಡಮ್ಮ. ಆ ಸಾಹೇಬ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ, ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ ನೀನು. ನೋಡು ಭೂಮಿ, ನೀನ್ ಸ್ನಾನ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡು. ನಾನ್ ನಿನ್ಗೆ ಬಿಸಿ ಬಿಸಿ ತಿಂಡಿ ಮಾಡ್ಕೊಂಡ್ ಬಂದು ಎಬ್ಬಿಸ್ತೀನಿ. ಹೋಗಷ್ಟ್ ಮಾಡು. ಮನೇಲಿ ಎಲ್ಲೇ ಹುಡ್ಕಿದ್ರು ಈ ಕಾಂಟ್ರಾಕ್ಟ್ ಪೇಪರ್ ಮಾತ್ರ ಕೈಗೆ ಸಿಕ್ತಿಲ್ಲ. ಅಲ್ಲ, ದೇವ್ರ ಮನೇಲಿ ತಾನೇ ಬಿತ್ತು. ಹೋಗ್ ಎಲ್ಲಿ ಹುಡ್ಕೋದು, ಏನ್ ಮಾಡೋದು? ಏನ್ ಮಾಡೋದು ಅಶ್ವಿನಿ? ಏನ್ ಹುಡುಕ್ತಾ ಇದ್ದೆ? ಏನ್ ಸಿಗ್ತಾ ಇಲ್ಲ? ಏನಿಲ್ಲ ಬಿಡಿ. ಅಜಿತ್ಗೂ ಭೂಮಿಗೂ ಗಲಾಟೆ ಆಗೋಕೆ ನೀನೇ ಕಾರಣ ಅಂತ ಹೇಳ್ದೆ ಅಲ್ಲ, ಹೇಗೆ? ಅವ್ರಿಬ್ರು ಕಾಂಟ್ರಾಕ್ಟ್ ಮದ್ವೆ ಪೇಪರ್ಸ್ ನ ಭೂಮಿ ನನ್ ಕೈ ಕೊಟ್ಲು. ಅದನ್ನ ನೋಡಿ ಆ ಸಂಗೀತ ಪ್ರಜ್ಞೆ ತಪ್ಪಿ ಬಿದ್ದಿದ್ದು. ಹಾಗಂತ ಆ ಭೂಮಿ ಮೇಲೆ ನಾನು ಸುಳ್ಳು ಹೇಳ್ದೆ. ಅದನ್ನ ಆ ಅಜಿತ್ ನಂಬ್ಬಿಟ್ಟ. ರಿಯಲಿ? ಸೊ ಸಂಗೀತ ಕೋಮ ಹೋಗೋಕೆ ಭೂಮಿನೇ ಕಾರಣ ಅಂತ ಅಜಿತ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಟೀ ಅಂಗಡಿನ ಓಡಿಸಿದ್ದಾರೆ. ಇದೇ ತಾನೇ ಆಗಿರೋದು. ಎಕ್ಸಾಕ್ಟ್ಲಿ. ಅಶ್ವಿನಿ ಎಂಥ ಖತರ್ನಾಕ್ ಕೆಲ್ಸ ಮಾಡಿದೀಯ ನೀನು. 1 ವರ್ಷದಿಂದ ಜಿಗಣಿ ತರ ಅಂಟ್ಕೊಂಡಿದ್ದ ಭೂಮಿನ ಹೀಗೆ ಓಡಿಸ್ಬಿಟ್ಟಿಯಲ್ಲೇ. ಸೂಪರ್ ಕಡೆ ನೀನು. ಆದ್ರೆ ನನ್ನನ್ನ ಫೀಲ್ಡ್ ಇರಿಸಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ಕಮಾನ್ ಅಶ್ವಿನಿ, ಯು ಡಿಸರ್ವ್ ಎ ಹಗ್. ಕಮ್ 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 ಕಮ್. ಶಬಾಷ್. ಹೇಗೋ ಕೊನೆಗೂ ಆ ಟೀ ಅಂಗಡಿ ಜಾಗ ಖಾಲಿ ಮಾಡಿದ್ಲಲ್ಲ. ಇನ್ನು ಲೈಫ್ ಅಲ್ಲಿ ಅವಳು ನಮ್ಮನೆ ಕಾಂಪೌಂಡ್ ಹತ್ರನೂ ಬರಲ್ಲ. ನಾನ್ ಏನ್ ಆಗ್ಬೇಕು ಅಂದ್ಕೋತಾ ಇದ್ನೋ ಅದೇ ಆಗಿದೆ ಬಿಡ. ಬೈದಿವೆ, ಅಗ್ರಿಮೆಂಟ್ ಪೇಪರ್ ನ ನನಗೂ ನೋಡ್ಬೇಕು ಅನಿಸ್ತಿದೆ. ಎಲ್ಲಿದೆ? ಅದೇ ಮಿಸ್ ಆಗಿರೋದು ಇವಾಗ. ಸಂಗೀತ ನೆನ್ನೆ ಫೇಂಟ್ ಆಗಿ ಬಿದ್ದಾಗ ಅವಳ ಕೈಯಲ್ಲಿದ್ದ ಕಾಂಟ್ರಾಕ್ಟ್ ಪೇಪರ್ ಅವಳ ಕೈಯಿಂದ ಹಾರಿ ಬಿತ್ತು. ಅದನ್ನೇ ಹುಡ್ಕೋಣ ಅನ್ನೋಷ್ಟ್ರಲ್ಲಿ ಮನೆಯವರೆಲ್ಲ ಓಡ್ ಬಂದ್ರು. ಆಮೇಲೆ ಹುಡುಕಿದ್ರೆ ಅದ್ ಎಲ್ಲ ಸಿಗ್ತಾನೆ ಇಲ್ಲ. ವಾಟ್ ಗಾಡ್, ಎಂತ ಕೆಲಸ ಮಾಡ್ಬಿಟ್ಟೆ. ಈಗ ನಮ್ ಹತ್ರ ಇರೋದು ಸಾಲಿಡ್ ಪ್ರೂಫ್ ಅದೊಂದೇ ಅಲ್ವಾ? ಎಂತ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರಿ. ಎಂತ ಕೆಲಸ ಮಾಡ್ದೆ ನೀವು? ಛೇ, ಅದಿದ್ದಿದ್ರೆ ಮನೆಯವ್ರಿಗೆಲ್ಲ ಅದನ್ನ ತೋರಿಸಿ ಇವ್ರಿಬ್ಬರನ್ನು ಸಿಕ್ಕಾಕ್ಸ್ಬೋದಾಗಿತ್ತು. ಈಗ್ಲೇನ್ ಸರ್ನೆ ಮುಚ್ಚಲ್ಲ. ನಡಿ, ಎಲ್ಲಿ ಬೀಳ್ಸ್ಕೊಂಡ್ಯೋ ಅಲ್ಲೇ ಹೋಗಿ ಹುಡ್ಕೋಣ. ಕಮ್ ಕಮ್ ಕಮ್. ಅಯ್ಯೋ, ನನ್ ತಲೆಯಲ್ಲೂ ಇದೇ ಐಡಿಯಾನೇ ಇರೋದು. ಅದಕ್ಕೆ ಅದನ್ನ ಹುಡುಕ್ತಾ ಇದ್ದೆ, ಬಟ್ ಅದಿನ್ನೂ ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಅದು ನನ್ ಕೈಗೆ ಸಿಗ್ತಾ ಇಲ್ಲ. ಅಲ್ಲ, ಯಾರಾದ್ರೂ ತಗೊಂಡಿರ್ಬೋದು ಅದನ್ನ. ಚಾನ್ಸೇ ಇಲ್ಲ ಅಶ್ವಿನಿ. ನಿನ್ನೆ ಎಲ್ರು ಆಸ್ಪತ್ರೆಗೆ ಹೋದವರು ಇವತ್ತು ಒಬ್ಬೊಬ್ಬರಾಗಿ ಎಲ್ಲರೂ ಮನೆಗ್ ಬರ್ತಿದ್ದಾರೆ. ಅಂತದ್ರಲ್ಲಿ ಯಾರ ಕೈಗೆ ಸಿಕ್ಕಿರೋಕ್ ಸಾಧ್ಯ ಅದು? ನಿಜ ಹೇಳ, ನೀನೇ ಏನಾದ್ರೂ ಆ ಕಾಂಟ್ರಾಕ್ಟ್ ಪೇಪರ್ಸ್ ನ? ಅರೆ, ನಾನ್ ನಿಜಾನೇ ಹೇಳ್ತಾ ಇರೋದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಇವ್ಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದ್ ನೋಡಿದ್ರೆ ಇವಳನ್ನ ನಂಬೋದು ಅನ್ಸುತ್ತೆ. ಹಾಗಾದ್ರೆ ಆ ಪೇಪರ್ ಯಾರ ಕೈಗೆ ಸಿಕ್ಕಿರ್ಬೋದು? ಮನ್ಸಿಗೆ ಬರೆ ಇಟ್ ಕಳ್ಸಿದಾರೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ ನೀನು? ಕೊಡಿಲಿ ಫೋನ್. ಅಕ್ಕ, ತಗೋ ತಿಂಡಿ ತಿನ್ನು. ನಾನ್ ಬೇಡ. ತಿಂಡಿ ತಿನ್ನು ಅಂತ ಹೇಳದ್ನಲ್ಲ, ತಿನ್ನ. ನೋಡ್ ಭೂಮಿ, ಪ್ರಪಂಚ ವಿಶಾಲವಾಗಿದೆ. ನಾವ್ ಗಟ್ಟಿ ಮುಟ್ಟಾಗಿದ್ರೆ ಎಂತ ಸವಾಲನ್ ಬೇಕಾದ್ರೂ ಎದುರಿಸಬಹುದು. ತಿಂಡಿ ತಿನ್ನು. ಶಾರದಾ, ಕಳ್ಳ ಏನೋ ಪೂರ್ಸಿ ಹೊಡಿತಾ ಇದೀಯಾ? ಬೇಗ ಬಾ ಅಂತ ಹೇಳಿದ್ದೆ ತಾನೆ, ಯಾಕ್ ಲೇಟು? ಹಾ,
ಯಾಕೋ ಲೈಟು ಅಲ್ಲ ನಂಗೊಂದು ಡೌಟು, ಏನು ನೀನ್ ನಮ್ಮ ಅಮ್ಮನ ಅಥವಾ ನನಗೆ ACP ಆಫೀಸರಾ? ACPನೇ ಏನೀಗ ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡ್ದೆ ಅಂತ ಹೇಳ್ಬಿಟ್ಟು ನಿನ್ನ ಒಳಗಡೆ ಹಾಕ್ಬಿಡ್ತೀನಿ ಹೇಳ್ತಾ ಇದೀನಿ. ನನ್ ಕೈ ನನ್ ಇಷ್ಟ ನನ್ ಮಗ ಏನೀಗ ನಾನು ಕೇಸ್ ತಗೋತೀನಿ ಅಷ್ಟೇ. ಹೌದಾ ಇಬ್ರದ್ದು ಸರಿ ಹೋಯ್ತು. ಸರಿ ನಾಳೆಯಿಂದ ಹೀಗ್ ಮಾಡ್ಬಾರ್ದು, ಬೇಗ ಬರ್ಬೇಕು ಸರಿನಾ? ಸರಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಊಟ ಬಡಿಸ್ತೀನಿ ಹೋಗಿ. ಸಾಹೇಬ್ರೆ ನೀವೆಲ್ಲರೂ ಊಟ ಮಾಡ್ತಾ ಇರಿ, ನಾನು ಶಾರದಮ್ಮಂಗ್ ಊಟ ಮಾಡಿಸ್ ಆಮೇಲೆ ಊಟಕ್ಕೆ ಬರ್ತೀನಿ. ನಿನ್ಗೋಸ್ಕರ ಅವ್ರು ಕಾದಿರ್ತಾರ ಅನ್ಕೊಂಡಿದ್ಯಾ? ಸಂಗೀತಮ್ಮ ಆಗ್ಲೇ ತಿನ್ಸಿರ್ತಾರ ಬಿಡು. ಅಯ್ಯೋ ಇಲ್ಲ ಕಣೋ ಸತ್ಯ, ಭೂಮಿ ಇಲ್ಲ ಅಂದ್ರೆ ಶಾರದಾ ಒಂದಗಳು ಅನ್ನನೂ ತಿನ್ನಲ್ಲ, ಉಪವಾಸ ಇದ್ದಾಳೆ, ಏನು ತಿಂದಿಲ್ಲ. ಅತ್ತೆ ಇದು ಮುಂಚೆನೆ ಹೇಳ್ಬೇಕಲ್ವಾ ಪಾಪ. ಒಂದ್ ನಿಮಿಷ ಇರು. ಏನು ಅಲ್ಲ, ನೀನ್ ತಿನ್ಸಿಲ್ಲ ಅಂತ ಹೇಳಿದ್ರೆ ಶಾರದತ್ತೆ ಊಟನೇ ಮಾಡಲ್ವಾ? ಬೇರೆಯವ್ರು ಯಾರು ತಿನ್ಸಕ್ ಆಗದೇ ಇಲ್ವಾ? ಇದ್ಯಾವ ತರ ರೂಲ್ಸು? ಅಯ್ಯೋ ದಡ್ಡ, ಈ ವಿಚಾರದಲ್ಲಿ ಖಂಡಿತ ಸೋಲ್ತೀಯಾ. ಅಯ್ಯೋ ದಡ್ಡೆ, ನನಗೆ ಚಾಲೆಂಜಾ? ಹೇಗ್ ತಿನ್ನಿಸ್ತೀನಿ ಅಂತ ನೋಡ್ತಾ ಇರಿ ನಮ್ ಶಾರದೆ ಅತ್ತೆಗ್ ನಾನು. ಒಂದ್ ವೇಳೆ ಸೋತ್ರೆ? ಸೋಲು ಸತ್ಯಣ್ಣ, ಈ ಅಜಿತ್ ರಾಮನಾರಾಯಣ್ಗೆ ಸೋಲು ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಅದಕ್ಕೆ ಕೇಳ್ತಿರೋದು, ಒಂದ್ ವೇಳೆ ಸೋತ್ರೆ ಅಂತ. ದಡ್ಡ, ಈ ವಿಚಾರದಲ್ಲಿ ಯೋಚನೆ ಮಾಡಿ ಮಾತಾಡು, ಖಂಡಿತ ನೀನ್ ಸೋಲ್ತೀಯ ಕಣೋ. ನನ್ ಸೊಸೆ ಭೂಮಿನೇ ಗೆಲ್ಲೋದು. ಅಯ್ಯ ಯಾಕೋ ನಿನ್ ನಮ್ಮಮ್ಮನ ಇಲ್ಲಾಂದ್ರೆ ನೀನ್ ಹೇಗ್ ಸಪೋರ್ಟ್ ಮಾಡ್ಬೇಕಾನೆ? ಅಯ್ಯೋ ಪೆಟ್ಟದಾರ ನೀನು. ಈ ವಿಚಾರದಲ್ಲಿ ನಾನ್ ನಿಂಗ್ ಸಪೋರ್ಟ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಭೂಮಿನೇ ಗೆಲ್ಲೋದು. ನೋಡೋಣ, ಹೋಗಿ ಚಟೆ ಅನ್ನ ಹಾಕೊಂಡು ಎಕ್ಸ್ಟ್ರಾ ಸಾಂಬಾರ್ ಹಾಕೊಂಡ್ ಬಾ. ಹೌದಾ, ಊಟ ತರ್ತೀನಿ, ನೋಡೇ ಬಿಡ್ತೀನಿ ನೀನ್ ಗೆಲ್ತೀಯಾ ಸೋಲ್ತೀಯಾ ಅಂತ. ಅದು ಮಾತಕ್ರೆ. ಹತ್ತೋ ಪರೀಕ್ಷೆಗೆ ತಯಾರಿರ್ರಿ. ಪೊಲೀಸ್ ಪರೀಕ್ಷೆನೆ ಬರ್ದು ಪಾಸ್ ಆಗಿದ್ದೀನಿ. ಇದು ಯಾವ್ದೋ ಸತ್ವ ಪರೀಕ್ಷೆ ಅಂದ್ರೆ ಸತ್ವ ಇಲ್ದಿರಪ್ಪ. ಅಪ್ಪ ಮಗ್ನೆ, ಮಗಳೇ ಸಂಗೀತ, ಇಷ್ಟೊತ್ತು ಬಿಲ್ಡಪ್ ತಗೋತಿದ್ಯಲ್ಲಪ್ಪ, ನಮ್ಮ ಮಸ್ಕಗ್ ನಾನೇ ತಿನ್ನಿಸ್ತೀನಿ ಅಂತ. ತಗೊಳಪ್ಪ, ತಗೋ. ಟಾಕಿ ಪೋರ್ಷನ್ ಮುಗಿಸಿದ್ರೆ ನಾನು ಆಕ್ಷನ್ ಪೋರ್ಷನ್ ಸ್ಟಾರ್ಟ್ ಮಾಡ. ಕೂತ್ ಬರಪ್ಪ, ಕೂತಪ್ಪ, ಕುಕ್ಕಪ್ಪ. ಏನೋ ಇಷ್ಟೊತ್ತು ಅತ್ತೆ ಸೊಸೆಗೆ ಚಾಲೆಂಜ್ ಮಾಡ್ತಿದ್ಯಲ್ಲ, ತಿನ್ನಿಸ್ಬಿಡ್ತೀನಿ ಅಂತ. ತಿನ್ಸು, ನಾನು ನೋಡೇ ಬಿಡ್ತೀನಿ. ಏನ್ ಅತ್ತೆ ಸೊಸೆಗೆ ಚಾಲೆಂಜು. 2 ಕಣ್ಣು ಓಪನ್ ಮಾಡ್ಕೊಂಡು ನೀಟಾಗಿ ನೋಡ್ತಾ ಇರೋ. ನೋಡ್ತಿರ್ತೀನಿ ಕಣ. ಅತ್ತೆ ನಾನ್ ಪೊಲೀಸ್ ಯೂನಿಫಾರ್ಮ್ ಹಾಕಿದೀನಿ ಅಷ್ಟೇ. ಆದ್ರೆ ಈಗ ಕೆಲಸ ಮುಗ್ದೋಯ್ತು, ಡ್ಯೂಟಿ ಇಳ್ದ್ಬಿಟ್ಟಿದೀನಿ. ಇವಾಗ ಬರೀ ಅಜಿತ್ ಅಷ್ಟೇ, ಓಕೆನಾ? ಆತೆ ಇನ್ನು ನೀವು ಊಟ ಮಾಡಿಲ್ವಂತೆ ಪಾಪ. ಅಲ್ಲ ಅತ್ತೆ, ನೀವು ಟೈಮ್ಗೆ ಊಟ ಮಾಡ್ಬೇಕು. ಊಟ ಮಾಡಿದ್ಮೇಲೆ ಟೈಮ್ ಮಾತ್ರ ಹಾಕೋಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡಲ್ವಾ ನಿಮ್ಗೆ? ಎಲ್ಲಿ ಮಾಡಿಯಾ ಆತೆ, ಏನು ಚಾಲೆಂಜ್ ಮಾಡ್ಬಿಟ್ಟಿದೀನಿ. ನಿಮ್ ಮಳೆಯ ಗೆಲ್ಬೇಕು ಅಂತ ಒಂದೇ ಒಂದ್ ತೂತು ಅಂದ್ರೆ ನಾನು ಒಳಗಡೆ ಇಕ್ಬಿಡ್ತೀನಿ. ಮಾಡಿ. ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ? ಇಂಗ್ಲಿಷ್ ಅಲ್ಲಿ ಏನೋ ಮಾತಾಡ್ತಾ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಅತ್ತೆ. ಏನಾಯ್ತಪ್ಪ? ನೀನು ಕಣ್ ಕಾಣಿಸ್ತಿಲ್ವಾ? ತಿಂದಿಲ್ಲ ಅಂತ ಹೇಳಿದ್ರು ಅತ್ತೆ. ಕಾಲದ ಬಿಟ್ಬಿಡ್ತೀನಿ ಒಂದೇ ಒಂದ್ಸಲಿ ಮಾಡಿ. ನಂಗೆ ತುಂಬಾ ರೇಗಿಸ್ಬಿಡ್ತಾರೆ ಇವ್ರು. ಸಾಹೇಬ್ರೆ ಅಲ್ಲ, ನೀವಿಬ್ರು ಇಷ್ಟೊತ್ತಿಂದ ಜಗಳ ಆಡ್ತಿದ್ದೀರಾ. ಪಾಪ ಶಾರದಮ್ಮ, ಅವ್ರ ಹೊಟ್ಟೆ ಹಸಿತಾ ಇರಲ್ವಾ? ಅವ್ರು ಏನು ತಿಂದಿಲ್ವಂತೆ ಸಾಹೇಬ್ರೆ. ಶಾರದಮ್ಮ ಅತ್ತೆ ಅತ್ತೆ. ಅಪ್ಪ ಮಗರಾಯ, ಈಗೇನ್ ಹೇಳ್ತೀಯಪ್ಪ? ನನ್ಗೆ ಯಾಕೋ ಮ್ಯಾಚ್ ಫಿಕ್ಸಿಂಗ್ ಅನಿಸ್ತದೆ. ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ನಂಗೆ ಮೋಸ ಮಾಡಿದ್ರ. ಚೀಟಿಂಗ್ ಇದು. ಅಯ್ಯ ನಿನ್ನ ಮ್ಯಾಚ್ ಫಿಕ್ಸಿಂಗು ಚೀಟಿಂಗು ಗೆದ್ರೆ ಮಕ್ಕೋಗಿ ನೋಡಲ್ಲ, ಕೆಚ್ಚಾಕ್ಬಿಡ್ತೀನಿ ನೋಡ್ ನಿನ್ನ. ಫಸ್ಟ್ ಎದೋಳು ನೋಡ್ತೀನಿ. ಹೌದಾ? ನನ್ನ ನೀನು ಹಿಡಿಯಲಾರೆ. ಏಯ್, ಸೋತಿದ್ಯಾ ತಾನೆ? ಸೋತ್ ಮೇಲೆ ಹೇಳ್ದಂಗ್ ಕೇಳ್ಬೇಕು ತಾನೆ? ಸುಮ್ನೆ ಕೂತ. ಸತ್ಯ, ಮ್ಯಾಚ್ ಅಲ್ಲಿ ಸೋತಿರೋರ್ಗೆ ಏನ್ ಶಿಕ್ಷೆ ಕೊಡ್ಬೇಕು ನೀನೇ ಹೇಳ. ಕಲ್ಲು ಶಿಕ್ಷೆವಾ? ಅಂತ ಕಠಿಣ ಶಿಕ್ಷೆ ಎಲ್ಲ ಏನು ಬೇಡ. ನಾ ಹೇಳಿದಾಗ ಒಂದ್ ಕೆಲಸ ಮಾಡು. ಏನು? ಒಂದು ಗುಲಾಬಿ ಹೂ ತಗೋ, ನಿನ್ನ ಹೆಂಡತಿ ಕೊಟ್ಟು ಕರ್ಬೋಸ್ ಬಾ. ಅಪ್ಪ ಮಗ್ನೆ, ಅಮ್ಮ ಸಂಗೀತ, ಕಣ್ಕಂಡಲ್ಲ ಏನ್ ಮಾಡ್ತಿದ್ಯಪ್ಪ? ಲವ್ ಮಾಡ್ತಾ ಇದೀನಿ. 45 ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಸೈಡ್ ಹೋಗು. ನನ್ ಮಗ್ನೆ, ಒಂದ್ ಕಾಲದಲ್ಲಿ ನಾನು ನಿಮ್ಮಪ್ಪ ಕಂಡ್ಕಂಡಲ್ಲ ಎಷ್ಟು ಲವ್ ಮಾಡಿದೀವಿ ಗೊತ್ತೇನೋ? ಬೇಕಿದ್ರೆ ನೀನೇ ನಿಮ್ಮಪ್ಪನ್ ಹೋಗ್ ಕೇಳು. ಅದೇನ್ ಕೇಳೋದ್ ಬೇಡ, 3 ಎತ್ತಿ ಬಿಟ್ಟಿರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಾತು ಮಾಡಿಸ್ತೀಯಾ? ಈಗ ಹೇಳ್ದಷ್ಟ್ ಮಾಡೋ. ಪ್ರಪೋಸ್ ಮಾಡು ಅಂತ ಹೇಳಿದ್ವಿ ತಾನೆ? ಸುಮ್ನೆ ಮಾಡ್ಬೇಕಷ್ಟೇ. ಈಗೇನು ನಿಮ್ಗೊಳಿಸ್ತಾನೆ ಬೇಕು, ಕೊಡ್ತೀನಿ ಇರು. ಈ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಮೇಲ್ ಬರಲ್ವಾ? ಹಂಗ್ ಬರ್ತೀಯಲ್ಲಮ್ಮ ನೀನು. ಪ್ರಪೋಸ್ ಮಾಡು. ಹಾ, ತಿನ್ಬಿಡಿ ಒಂದ್ ತುತ್ತು. ಓ ಹೆಸರು ಐ ಲವ್ ಯು. ಏ ಚಪ್ಪ. ಅಯ್ಯೋ ಸತಿ, ನೀನೇನ್ ನೋಡ್ತಿದ್ಯಾ? ಐ ಲವ್ ಯು ಟೂ ಅಂತ ಹೇಳ್ಬಿಟ್ಟು ರೋಸ್ ತಗೋ. ಐ ಲವ್ ಯು ಟೂ ಸಾಹೇಬ್ರೆ. ಬರೀ ಟೂನಾ? ಚಪ್ಪಾಳೆ ಸತ್ಯ. ಭೂಮಿ, ಭೂಮಿ, ಇನ್ನು ತಿಂಡಿ ತಿನ್ನಿಲ್ವಾ ನೀನು? ಸರಿ ಹೋಯ್ತು ಬಿಡು. ಸ್ಮಶಾನದಲ್ಲಿ ಹೆಣ ಸುಟ್ರು ಅದ್ರ ಕಂಪು ವಾಸನೆ ಹೋಗಲ್ಲ ಅಂತಾರೆ. ಹಾಗೆ ನೀನ್ ಆ ಮನೆಯಿಂದ ಇಲ್ಲಿಗ್ ಬಂದ್ರೂ ಇನ್ನು ಅವ್ರದೇ ನೆನ್ಪಲ್ಲಿದ್ಯಾ? ಲಕ್ಷ್ಮಕ್ಕ, ನಾನು ಸ್ಮಶಾನದಲ್ಲಿ ಇರ್ಲಿಲ್ಲ, ದೇವ್ರ ಸನ್ನಿಧಿ ಮನೇಲಿ ಇದ್ದಿದ್ದು. ನನ್ ಕೈ ಗಂಟಿದ್ದು ಗಂಧದ ಪರಿಮಳದಂತ ದಿನಗಳು. ಬೇಡ ಅಂತ ಅದ್ ಎಷ್ಟೇ ಸತಿ ಕೈ ತೊಳ್ಕೊಂಡ್ರು ಸಾಗರದ ಅಲೆಗಳ ತರ ಸುವಾಸನೆ ಮೇಲ್ ಸುವಾಸನೆ.
ಹೆಚ್ಚಾಗ್ತಿದೆ. ಈ ನಿನ್ ಒಳ್ಳೆ ಮನ್ಸು ಆ ನಿನ್ ಗಂಡ ಅಂತ ಅನ್ಸ್ಕೊಂಡಿದಾರಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ ಭೂಮಿ. ಏನ್ ಮಾಡೋದು ಲಕ್ಷ್ಮಕ್ಕ, ನನ್ ಹಣೆ ಬರ ಅಷ್ಟು ಕೆಟ್ಟದಾಗಿದೆಯಲ್ಲ. ಲಕ್ಷ್ಮಿಕಾ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಜೋಗ್ತಮ್ಮ ನನ್ ಬಗ್ಗೆ ಎಷ್ಟು ಸರಿಯಾಗಿ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಭೂಮಿ? ನಿನ್ ಗಂಡನ್ ಪಾಲಿಗೆ ನೀನೊಂದು ಶಾಪ, ಅವನಿಂದ ದೂರ ಇರು, ಇಲ್ಲಾಂದ್ರೆ ಅವ್ನ್ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಸಾಹೇಬ್ರಿಗೆ ಏನು ಆಗ್ಬಾರ್ದು ಅಂತ ನಾನ್ ಮನೆ ಬಿಟ್ಟು ಹೋಗೋಣ ಅಂತ ಇದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆಗೆ ಹೀಗೆಲ್ಲ ಆಗಿ ಕೆಟ್ಟ ಹೆಸರು ತಗೊಂಡ್ ಬೀದಿಗ್ ಬೀಳೋ ಹಾಗಾಯ್ತು. ನಡ್ದಿದ್ದನ್ನ ನೆನೆಸ್ಕೊಂಡ್ ಕೊರಗ್ಬೇಡ ಭೂಮಿ. ನಿನ್ನೆ ಮಧ್ಯಾಹ್ನದಿಂದ ನೀನ್ ಏನು ತಿಂದಿಲ್ಲ. ತಗೋ ತಿಂಡಿ ತಿನ್ನ. ಲಕ್ಷ್ಮಕ್ಕ, ನಾನ್ ಮಾತ್ರ ಅಲ್ಲ, ನನ್ ಇಡೀ ಕುಟುಂಬನೇ ಅಲ್ವ ಉಪವಾಸ ಇದೆ. ಅದು ನಿನ್ ಕುಟುಂಬ ಅಲ್ಲ ಭೂಮಿ. ಈಗ ಲಕ್ಷ್ಮಕ್ಕ, ಅವ್ರ ಪಾಲಿಗೆ ಅವ್ರ ಕುಟುಂಬ ನಾನು ಅಲ್ದೆ ಹೋದ್ರು ನನ್ ಪಾಲಿಗೆ ಅವ್ರೆಲ್ರೂ ನನ್ ಕುಟುಂಬನೇ ಲಕ್ಷ್ಮಕ್ಕ. ಅಕ್ಕ ಪಾಪ ನಮ್ ಶಾರದಮ್ಮ ನನ್ನ ನೋಡ್ದೆ ಹೋದ್ರೆ ಅವ್ರೊಂದು ತಿಂಡಿ ಸಹ ತಿನ್ನಲ್ಲ ಅಕ್ಕ. ಪಾಪ ಅವ್ರ ಸ್ಥಿತಿ ಹೇಗಿದ್ಯೋ ಏನೋ. ಲಕ್ಷ್ಮಕ್ಕ, ದೊಡ್ಡ ಸಾಹೇಬ್ರು ಫೋನ್ ಮಾಡ್ತಿದ್ದಾರೆ. ತೆಗಿಬೇಡ ಭೂಮಿ. ಲಕ್ಷ್ಮಕ್ಕ, ನನ್ ಫೋನ್ ತೆಗೆದೆ ಹೋದ್ರೆ ತಪ್ಪಾಗುತ್ತೆ. ಒಂದ್ ನಿಮಿಷ ಇರಿ. ದೊಡ್ಡ ಸಾಹೇಬ್ರೆ ಅತ್ತೆ ಹೇಗಿದ್ದಾರೆ? ಏನು ಗುಣ ಆಗ್ತಿದಾರ? ಡಾಕ್ಟರ್ ಏನಾದ್ರು ಹೇಳಿದ್ರ? ಹೇಳಿ ದೊಡ್ಡ ಸಾಹೇಬ್ರೆ. ಇಲ್ಲ ಭೂಮಿ, ಈ ಫ್ರಿಜ್ ಅಲ್ಲಿ ಇಟ್ಟಿರೋ ಹಣ್ಣು ತರಕಾರಿ ಇಟ್ಕಡೆನೆ ಇರ್ತಲ್ಲ, ಹಾಗೆ ಮಲಗಿದ ಜಾಗದಲ್ಲೇ ಮಲಗಿದಾಳೆ. ಒಂದು ಸಣ್ಣ ಸದ್ದಾದ್ರು ಏನಾಯ್ತು ಅಂತ ಎಚ್ಚರ ಮಾಡ್ಕೊಂಡು ನೋಡ್ತಿದ್ಲು ನಮ್ಮಕ್ಕ. ಆದ್ರೆ ಈಗ ನಾವೆಲ್ಲ ಅವ್ಳ ಸುತ್ತ ನಿಂತ್ಕೊಂಡು ಕಿರ್ಚ್ಕೊಂಡ್ರು ಅವಳಿಗೆ ಏನು ಗೊತ್ತಾಗ್ತಿಲ್ಲ ಭೂಮಿ. ಪ್ಲೀಸ್ ಕಣ್ಬಿಟ್ಟು ನೋಡು. ಕನ್ಸಲ್ ಕುಗುರು ಅಜಿತ ಅಂತ ಓಡ್ ಬರ್ತಿದ್ದ. ಈಗೀಗ ಅದು ಹೇಳಿ ನೆನ್ಸ್ಕೊಂಡಿದ್ರೆ ಯಾಕಮ್ಮ ನನ್ನ ನೋಡ್ತಿಲ್ವಾ?